सहनाववतो सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञम् सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामम् हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु अनेकासु कृतिषु विशुद्ध वेदांत परिभाषा नाम्नी इयम् इयं देवभाषायाः कृतिः इदानीं विचार्यते। तत्र विचारणीयः विषयस्तु द्वादशो विषयः ब्रह्मात्मानुभव साधनम् इति इमं विषयम् अधिकृत्य इदानीं विचारयामः स्वामिपादानुग्रहेण। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं द्वादशं ग्रन्थभागं ब्रह्मात्मानुभवसाधनम् इति यथा स्वामिपादानुग्रहं विचारयामः। सर्वाग्रे श्री श्री स्वामिचरणानां प्रशस्तिश्लोकमेकं द्विवारं पठामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानंदेन्द्र सरस्वती स्वामिपादैः प्रणीता विशुद्ध वेदांत परिभाषा। ॐ अवाच्यमप्रमेयं च कार्यकारणवर्जितं निष्क्रियं निष्कलं शान्तम् आत्मानमनुसन्दधे पदवाक्यप्रमाणज्ञान संप्रदायविदो गुरून् नत्वा विशुद्ध वेदांत परिभाषा प्रकाश्यते।
ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದರವರ ಒಂದು ವಿಶಿಷ್ಟ ದೇವಭಾಷೆಯ ಕೃತಿ, ದೇವಭಾಷೆಯ ವಿಶಿಷ್ಟ ಕೃತಿ ವಿಶುದ್ಧ ವೇದಾಂತ ಪರಿಭಾಷಾ. ಅದರಲ್ಲಿ 12ನೆಯ ವಿಷಯ ಬ್ರಹ್ಮಾತ್ಮಾನುಭವ ಸಾಧನಂ. ಬ್ರಹ್ಮಾತ್ಮಾನುಭವ ಅಂದರೆ ಅಹಂ ಬ್ರಹ್ಮಾಸ್ಮಿ ಎಂಬುದು ಈ ಉಪನಿಷದ್ ವಾಕ್ಯ. ಇದು ನಮ್ಮ ಅನುಭವಕ್ಕೆ ಬರಬೇಕಾದರೆ, ಅನುಭವದಲ್ಲಿ ನೆಲೆನಿಲ್ಲಬೇಕಾದರೆ ನಾವು ಏನು ಮಾಡಬೇಕು, ಅದು ಏನನ್ನ ಅಪೇಕ್ಷಿಸುತ್ತದೆ. ಏನಾದರೂ ಮಾಡಬೇಕು ಅಂದರೆ ಅದೇನದು, ಅದು ಸಾಧನ. ಯಾವ ಸಾಧನದಿಂದ ನಮಗಿದು ಪ್ರಾಪ್ತವಾಗುತ್ತದೆ ಅಂತ ಪ್ರಶ್ನೆ. ಅದನ್ನು ತೆಗೆದುಕೊಂಡು ಇಲ್ಲಿ ಸ್ವಾಮಿಪಾದರವರು ವಿಸ್ತಾರವಾಗಿ ವಿಚಾರ ಮಾಡ್ತಾ ಇದ್ದಾರೆ. ಯಾವುದರ ಆಧಾರದ ಮೇಲೆ? ಶಂಕರ ಭಗವತ್ಪಾದರ ಭಾಷ್ಯಾಧಾರಗಳ ಮೇಲೆ, ಭಾಷ್ಯಾಧಾರದ ಮೇಲೆ ಅಷ್ಟೇ. ಮತ್ತೆ ಇದರಲ್ಲಿ ಈ ಒಂದು ಮುಖ್ಯವಾದ ಭಾಗ ಆಯಿತು. ಇದರಲ್ಲಿ ಒಬ್ಬರು ಒಂದು ಪಕ್ಷ ಏನು ಹೇಳುತ್ತೆ, ಪಕ್ಷ ಅಂದರೆ ಒಂದು ಮತದವರು ಅವರು ಏನು ಹೇಳ್ತಾರೆ ಅಂತಂದರೆ ಆಯಿತು, ಈ ವಾಕ್ಯಾರ್ಥ ಜ್ಞಾನ ಆಯಿತು. ಯಾವುದು? ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥದ್ದು. ಗುರುವು ತತ್ವಮಸಿ ಅಂತ ಹೇಳಿದ್ರು. ನಮಗೆ ಓಹೋ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ವಾಕ್ಯಾರ್ಥ ಜ್ಞಾನವಾಯಿತು. ಆದರೆ ಅದು ಅನುಭವದಲ್ಲಿ ಯಾಕೋ ಕೊನೆ ಕಾಣ್ತಾ ಇಲ್ಲ. ಯಾಕೆ? ಈ ವಾಕ್ಯಾರ್ಥವಾದರೂ ಕೂಡ ನಾವು ವಾಕ್ಯಕ್ಕೆ ಅರ್ಥವಾಗಿದೆ. ನೀನೇ ಬ್ರಹ್ಮವಾಗಿದ್ದೀಯೇ ಅಂತ ಗುರುಗಳು ಹೇಳಿದ್ರು. ಹೌದು, ಬ್ರಹ್ಮಕ್ಕಿಂತ ಭಿನ್ನವಾದ ಇನ್ನೊಂದು ವಸ್ತು ಸ್ವತಂತ್ರವಾಗಿ ಇಲ್ಲವೇ ಇಲ್ಲ ಅಂತಕ್ಕಂಥದ್ದನ್ನ ಮನಗಂಡಿದ್ದಾಯಿತು. ಆದರೆ ಯಾವಾಗ ಒಂದೇ ಒಂದು ವಸ್ತು ಇರೋದು ಅಂತಾಯ್ತೋ, ಶೋಕ ಮೋಹ ಸಂಸಾರ ಯಾವುದೂ ಇಲ್ಲ ಅಂತಲೂ ಆಯಿತು, ಅವೆಲ್ಲ ಗೊತ್ತಾಯಿತು. ಆದರೆ ನಮ್ಮ ಅನುಭವಕ್ಕೆ ಬರ್ತಾ ಇಲ್ವಲ್ಲ. ಎಷ್ಟೋ ಪಾಠವನ್ನು ಕೇಳಿದ್ದಾಯಿತು, ಚೆನ್ನಾಗಿ ಮನದಟ್ಟಾಯಿತು, ಯುಕ್ತಿಯುಕ್ತವಾಗಿ ಇತ್ತು, ತರ್ಕಬದ್ಧವಾಗಿತ್ತು, ಒಪ್ಕೊಂಡ್ವಿ. ಆದರೆ ನಮ್ಮ ಅನುಭವದಲ್ಲಿ ಕೊನೆ ಕಾಣ್ತಾ ಇಲ್ವಲ್ಲ. ಏನು ಮಾಡೋದು? ಅಂದ್ರೇನು? ವಾಕ್ಯಾರ್ಥ ಜ್ಞಾನವಾದರೂ ಕೂಡ ಮುಂಚಿನಂತೆಯೇ ಏನು ಶೋಕಮೋಹಾದಿ ದ್ವಂದ್ವಗಳು ಇದ್ದುಕೊಂಡೇ ಇವೆ, ಎಲ್ಲೂ ಹೋಗುದಿಲ್ಲ. ಏನೋ ಒಂದಾಯಿತು, ಒಳ್ಳೆಯದಾಯಿತು, ಸಂತೋಷವಾಯಿತು, ವಿರುದ್ಧವಾಗಿ ಆಯಿತು, ದುಃಖವಾಯಿತು, ಇವೆಲ್ಲ ಇದ್ದೇ ಇದೆ. ಯಾತಕ್ಕೆ? ಇದಕ್ಕೆ ಏನು ಮಾಡಬೇಕು? ವಾಕ್ಯಾರ್ಥ ಜ್ಞಾನವಾಯಿತು. ವಾಕ್ಯಾರ್ಥ ಜ್ಞಾನವಾದ ಮೇಲೆ ಅದು ಅನುಭವದಲ್ಲಿ ನೆಲೆಗೊಳ್ಳಬೇಕಾದರೆ ನಾವು ಏನನ್ನ ಮಾಡಬೇಕು, ಅದು ಏನನ್ನ ಅಪೇಕ್ಷಿಸುತ್ತದೆ, ಅದಕ್ಕೇನು ಸಾಧನ ಅಂತಕ್ಕಂಥದ್ದನ್ನ ವಿಚಾರ ಮಾಡತಕ್ಕಂಥ ಭಾಗ ಇದು. ಇದರಲ್ಲಿ ಸ್ಪಷ್ಟವಾಗಿ ಸ್ವಾಮಿಪಾದರವರು ಹೇಳ್ತಾರೆ ನೋಡಿ, ಎಲ್ಲೂ ಕೂಡ ಭಾಷ್ಯದಲ್ಲಿ ನಾವು ಈ ಒಂದು ಸೂಕ್ಷ್ಮೇಕ್ಷಿಗಳಾಗಿ ವಿಚಾರ ಮಾಡಿದರೂ ಕೂಡ ಇದಕ್ಕೆ ಯಾವಾಗ ವಾಕ್ಯಾರ್ಥ ಜ್ಞಾನವಾಯಿತೋ ಅದು ಅನುಭವದಲ್ಲಿ ನೆಲೆಗೊಳ್ಳಬೇಕಾದರೆ ಯಾವ ಬೇರೊಂದು ಸಾಧನದ ಅವಶ್ಯಕತೆಯೂ ಇಲ್ಲ ಅಂತಕ್ಕಂಥ ಇದು ಸ್ವಲ್ಪ ವಿಶೇಷವಾದ ಮಾತು. ಸ್ವಾಮಿ, ನೀವು ಹೇಳ್ಬಿಟ್ರೆ ನಮ್ಗೆ ಆಗ್ತಾ ಇಲ್ವಲ್ಲ. ನಾವು ದಿನ ಕೇಳ್ತಾ ವಾಕ್ಯಾರ್ಥ ಜ್ಞಾನ ಆಯಿತು, ಅದಕ್ಕೆಲ್ಲ ಯುಕ್ತಿಗಳನ್ನು ಹೇಳಿದ್ವಿ, ನಾವು ಒಪ್ಕೊಂಡ್ವಿ. ಆದರೆ ಪ್ರಾಕ್ಟಿಕಲ್ ಆಗಿ ನಮ್ಗೆ ಆಗ್ತಾ ಇಲ್ವಲ್ಲ. ಅದು ಬ್ರಹ್ಮಾತ್ಮಾನುಭವ, ಬ್ರಹ್ಮಾತ್ಮ ಜ್ಞಾನವಾದರೆ ಯಾವ ಒಂದು ಫಲ ಆಗಬೇಕೋ ಅದು ನಮಗೆ ಆಗ್ತಾ ಇಲ್ವಲ್ಲ. ಇನ್ನೂ ಅದು ಶೋಕಮೋಹ ಇಟ್ಕೊಂಡೇ ಇದೆಯಲ್ಲ ಅಂತಕ್ಕಂಥದ್ದು ಪ್ರಶ್ನೆ. ಇದು ಯಾರ ಪ್ರಶ್ನೆ ಅಂದರೆ ಕೇವಲ ನಮಗೆ ನಾವು ಲೌಕಿಕರಲ್ಲಿ ಅತಿ ಲೌಕಿಕರು ನಾವು, ಹೌದಾನೆ? ಈಗಿನ ಪ್ರಪಂಚದಲ್ಲಿದ್ದೇವೆ.
ನಮಗೆ ಬಿಡಿ ಸಹಜ ಕಂಡ್ರೆ ಇದು ಅಂದ್ರೆ ಅಲ್ಲ. ನಮಗಷ್ಟೇ ಅಲ್ಲ, ಯಾರಿಗೆ? ದೇವಾದಿ ದೇವತೆಗಳಿಗೂ ಇದು ಸಮಾನವಾಗಿದೆ. ಅವರಿಗೂ ಕೂಡ ಇದೆ. ವಾಕ್ಯಾರ್ಥ ಜ್ಞಾನ ಆಯಿತು, ಆದರೂ ಕೂಡ ಈ ಸಂಸಾರ ಹೋಗೋದಿಲ್ಲ. ಅವರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರಲ್ಲಿ ಶ್ರೇಷ್ಠರಾದ, ಅತ್ಯಂತ ಶ್ರೇಷ್ಠರಾದ ದೇವರ್ಷಿ ಅಂತ ನಾವು ಯಾರನ್ನು ಹೇಳ್ತೇವೋ, ಯಾರು ದೇವರ್ಷಿ? ನಾರದ ಮಹರ್ಷಿ. ಹೌದಾ? ನಾರದ ಮಹರ್ಷಿಗಳಿಗೆ ಎಲ್ಲ ಆತ್ಮೈಕತ್ವ ಜ್ಞಾನ ಅಂತಕ್ಕಂಥದ್ದು ಅವರು ಅರ್ದು ಕುಡಿದು ಬಿಟ್ಟಿದ್ರು. ಯಾಕೆ? ಎಲ್ಲ ವಿದ್ಯೆಗಳಲ್ಲೂ ಪಾರಂಗತರಾಗಿ ಬಿಟ್ಟಿದ್ರು. ಹೌದ್ ತಾನೆ? ಯಾವುದೇ ವಿದ್ಯೆ ಬಾಕಿ ಉಳಿದಿರ್ಲಿಲ್ಲ ಅವರು ಕಲಿಯೋದಕ್ಕೆ. 4 ವೇದಗಳು, ವೇದಾಂಗಗಳು, ಮತ್ತೆ ಪುರಾಣ, ಇತಿಹಾಸ, ಮಂತ್ರ, ತಂತ್ರ ಎಲ್ಲ ಪ್ರತಿಯೊಂದನ್ನು ಕೂಡ ಇಂಥದ್ದು ಅಂತಿಲ್ಲ. ಆದರೂ ಕೂಡ ಅವ್ರೇನ್ ಮಾಡಿದ್ರು? ಓಹೋ, ಎಲ್ಲ ನನಗೆ ಜ್ಞಾನವಾಯಿತು. ಆದರೂ ಕೂಡ ಭಗವಾನ್ ಸನತ್ ಕುಮಾರರ ಬಳಿಗೆ ಬಂದು, ಪೂಜ್ಯರೇ, ನನಗೆ ಈ ಉಪನಿಷತ್ ಪ್ರತಿಪಾದ್ಯವಾದ ಬ್ರಹ್ಮ ಇದೆಯಲ್ಲ, ಅದರ ಒಂದು ಜ್ಞಾನ ಅಂತಕ್ಕಂಥದ್ದು ಆಗಿದೆ. ಬ್ರಹ್ಮ ಸ್ವರೂಪ ಏನು ಅಂತ ತಿಳ್ಕೊಂಡಿದ್ದೇನೆ. ನಾನು ವೇದವಿದ್ಯಾ ಪಾರಂಗತ. ಆದರೂ ಕೂಡ ಒಂದು ಮಾತು ಹೇಳ್ತಾರೆ, ಸೋಹಂ ಭಗವ ಶೋಚಾಮಿ. ಆದರೂ ಕೂಡ ನನಗೆ ಈ ಶೋಕ ಮೋಹಗಳು ಹೋಗಿಲ್ಲ. ನಾನು ಏನು ಮಾಡಬೇಕು ಅಂತಕ್ಕಂಥ. ಅಲ್ಲಿ ಏನಾಯ್ತು? ಎಲ್ಲರಿಗೂ ಕೂಡ ಸಮಾನವಾಗಿ ಇದು ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕೆ ಉತ್ತರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಈ ಭಾಗದಲ್ಲಿ. ಅಲ್ಲಿ ಅದರಲ್ಲಿ ಒಂದು ಭಾಗ ಒಬ್ಬ ಹೇಳ್ತಾನೆ, ಇಲ್ಲ ಸ್ವಾಮಿ, ಇದು ಏನಾಗಿದೆ? ಆತ್ಮಜ್ಞಾನ ಏನೋ ಆಯ್ತು, ಆದ ಮೇಲೆ ಈ ತೋರ್ತಾ ಇರ್ತಕ್ಕಂಥ ಪ್ರಪಂಚ ಇದೆಯಲ್ಲ, ಇದನ್ನ ನಾವು ಪ್ರವಿಲಾಪನ ಮಾಡಿಕೊಳ್ಳಬೇಕು. ಅಯ್ಯಯ್ಯೋ, ಇದು ಹೇಗೆ ಪ್ರವಿಲಾಪನ ಮಾಡ್ಕೊಳ್ಳೋದು? ಹೌದು, ಹೀಗೆ ಹೀಗೆ ಅಂತೆಲ್ಲ ಹೇಳಿದ. ಪ್ರವಿಲಾಪನ ಮಾಡಿಕೊಳ್ಬೇಕು. ಅಲ್ಲಿಗೆ ಏನಾಯ್ತು? ಈ ಬ್ರಹ್ಮತತ್ವ ಏನಿದೆ ಅದು ನಮ್ಮಲ್ಲಿ, ನಮ್ಮ ಅನುಭವದಲ್ಲಿ ನೆಲೆಗೊಳ್ಳಬೇಕಾದರೆ ಈ ಒಂದು ಪ್ರಪಂಚ ಪ್ರವಿಲಾಪನವನ್ನು ಮಾಡಬೇಕು, ಪ್ರವಿಲಯವಾಗಬೇಕು ಅಂತ ಹೇಳಿದ್ರೆ ಅಲ್ಲಿಯ ಬ್ರಹ್ಮ ಏನಾದಾಗಾಯ್ತು? ಯಾವುದೋ ಒಂದು ಪ್ರಪಂಚವನ್ನು ಪ್ರವಿಲಾಪನ ಮಾಡಿಕೊಳ್ಳಬೇಕು ಅಂತಕ್ಕಂಥದ್ದು ನಿಯಮ, ಅದು ವಿಧಿ. ಹೌದ್ ತಾನೆ? ಹಾಗಾಗಿ ಈ ಒಂದು ಬ್ರಹ್ಮವು ನೆಲೆಗೊಳ್ಳಬೇಕಾದ್ರೆ ನಮ್ಮ ಅನುಭವದಲ್ಲಿ ಅದಕ್ಕೆ ಒಂದು ನಿಯೋಗ ವಿಧಿ ಅಂತ ಇದೆ. ಹಾಗಾಗಿ ಬ್ರಹ್ಮವು ನಿಯೋಜ್ಯ ಅಂತಾಯಿತು. ಎಲ್ಲ ಕಡೆಯಲ್ಲೂ ಹೇಳಿರ್ತಕ್ಕಂಥದ್ದು ನಿಯೋಜ್ಯವಾದ ಬ್ರಹ್ಮಸ್ವಾಮಿ ಅಂತ ಒಂದು ಪೂರ್ವಪಕ್ಷ ಅದನ್ನು ತಗೊಂಡು ಅದನ್ನು ವಿಚಾರ ಮಾಡ್ತಾ ಇದ್ದಾರೆ. ಆ ಭಾಗ ಇದೆ. ಬ್ರಹ್ಮವು ಎಂದಿಗೂ ಕೂಡ ನಿಯೋಜ್ಯವಲ್ಲ. ಯಾವುದರಿಂದಲೂ ಕೂಡ ಎಂಥದ್ದಾಗಲಿ, ಎಂಥ ಸುಪ್ರೀಂ ಕೋರ್ಟ್ ಅದಕ್ಕೆ ಯಾವುದರಿಂದಲೂ ಕೂಡ ಇದು ನಿಯೋಜ್ಯವಲ್ಲವೇ ಅಲ್ಲ. ಮತ್ತೇನು ಅಂತಂದ್ರೆ ವಾಕ್ಯಾರ್ಥ ಜ್ಞಾನ ಸಮಕಾಲೇ ಏವ ಪರ್ಯವಸಿತೋ ಭವತಿ. ಅಷ್ಟೇ. ಸ್ವಾಮಿ, ನಮಗೆ ಆಗ್ತಾ ಇಲ್ವಲ್ಲ ಸ್ವಾಮಿ, ನೀವು ಹೇಳ್ತಾ ಇದ್ದೀರಿ ಆಗ್ತಾ ಇಲ್ವಲ್ಲ. ಆಗ್ತಾ ಇಲ್ವಲ್ಲ ಅಂತಂದ್ರೆ ಸೊಗಸಾದ ಉತ್ತರ ಕೊಟ್ಟಿದ್ದಾರೆ ಶಂಕರ ಭಗವತ್ಪಾದರು ಸೂತ್ರ ಭಾಷ್ಯದ ಕೊನೆಯಲ್ಲಿ. ಎಲ್ಲಿ? ಆ ಸಮನ್ವಯ ಅಧಿಕರಣ ಇದೆಯಲ್ಲ, ಸಮನ್ವಯಾಧಿಕರಣದ ಕೊನೆಯಲ್ಲಿ. ನೋಡಪ್ಪ, ನಿಮಗೆ ನಾವು ಇದುವರ ತನಕ ಈ ಒಂದು ಬ್ರಹ್ಮದ ಸ್ವರೂಪ ಪ್ರತಿಯೊಂದನ್ನು ಹೇಳಿದ್ವಿ. ಮೀಮಾಂಸಕರೇ ಆ ಒಂದು ಸಮನ್ವಯ ಸೂತ್ರದಲ್ಲಿ ಮೀಮಾಂಸಕರು ಏನು ಹೇಳ್ತಾರೆ, ನಿಯೋಗವಾದಿಗಳು ಏನು ಹೇಳ್ತಾರೆ, ಮತ್ತು ಸಾಂಖ್ಯರು ಏನು ಹೇಳ್ತಾರೆ, ವೈಶೇಷಿಕರು ಎಲ್ಲ ಅವರೆಲ್ಲ ದ್ವೈತಿಗಳು, ಅವರೆಲ್ಲ ಏನು ಹೇಳ್ತಾರೆ ಅಂತ ಅನ್ನೋದನ್ನೆಲ್ಲ ಹೇಳಿದ್ವಿ. ಏನಾಗಬೇಕು? ನೀನು ಅರ್ಥವಾಯಿತು ಅಂತ ಆದರೆ, ಅರ್ಥವಾಯಿತು ಅರ್ಥವಾಗಿಲ್ಲ ಅನ್ನುವುದಕ್ಕೆ ಏನು ಗುರುತು?
ಏನು ಗುರುತು ಅಂದರೆ ನಿನ್ನ ಬಾಯಿಂದ ಯಾಕೋ ಬ್ರಹ್ಮಾತ್ಮ ಜ್ಞಾನ ಆಯಿತು ಸ್ವಾಮಿ, ಆದರೆ ಅನುಭವದ ನೆಲೆ ನಿಲ್ತಾ ಇಲ್ವಲ್ಲ, ಶೋಕಾಮೋಹ ತಿರಿ ಇದ್ದೇ ಇದೆಯಲ್ಲ ಅನ್ನುವ ಮಾತು ಬರಬಾರದು. ಹಾಗೆ ಬಂದ್ರೆ ನಿನಗೆ ಅರ್ಥ ಆಗಿಲ್ಲ ಅಂತ ಅಷ್ಟೆ. ಇದು ಬ್ರಹ್ಮ ಜ್ಞಾನ, ಬ್ರಹ್ಮಾತ್ಮ ಜ್ಞಾನ, ಉಪನಿಷತ್ ಪ್ರತಿಪಾದ್ಯವಾದ ಬ್ರಹ್ಮನ ಸ್ವರೂಪ ನಿನಗೆ ಅರ್ಥವಾಯಿತು, ವಾಕ್ಯಾರ್ಥ ಜ್ಞಾನವಾಯಿತು ಅಂತಂದರೆ ಅದು ತನ್ನ ಫಲವಾದ ಸಂಸಾರ ನಿವೃತ್ತಿಯಲ್ಲಿ ಪರ್ಯವಸಾನವಾಗಬೇಕು. ಹಾಗೊಂದು ವೇಳೆ ಪರ್ಯವಸಾನ ಆಗಿಲ್ಲ ಅಂತಂದ್ರೆ ನಿನಗೆ ಬ್ರಹ್ಮಾತ್ಮ ಜ್ಞಾನ ಆಗಿಲ್ಲ ಅಂತ ಅರ್ಥ. ಹೇಳಿದ್ದಿಲ್ಲ ಸ್ವಾಮಿ, 10 ವರ್ಷ ಅಲ್ಲ, 100 ವರ್ಷ ಅಲ್ಲ, 1000 ವರ್ಷ ಕೇಳಿದ್ರು ಇದೇ ಉತ್ತರ. ಏನು? ಆತ್ಮಜ್ಞಾನ ಆಯಿತು ಅಂದ್ರೆ ಅದರ ಫಲವಾದ ಒಂದು ಶೋಕಮೋಹ ನಿವೃತ್ತಿ ಅಂತಕ್ಕಂಥದ್ದು ಆಗಲೇ ಸಮಕಾಲದಲ್ಲೇ ಬಂದ್ಬಿಡ್ಬೇಕು. ಬಂದಿಲ್ಲ ಅಂತ ಆದ್ರೆ ಯಾಕೋ ಬಂದಿಲ್ಲ ಸ್ವಾಮಿ, ಆತ್ಮಜ್ಞಾನ ಆಯಿತು ಅಂದ್ರೆ ಆತ್ಮಜ್ಞಾನ ಆಯಿತು, ನಮಗೆ ಸಂಸಾರ ಹೋಗೋದಿಲ್ಲ ಅನ್ನೋದು ಅತ್ಯಂತ ವಿರುದ್ಧವಾದ ಪದಗಳು. ಎರಡು ಒಂದಕ್ಕೊಂದು ಇರೋ ಸಾಧ್ಯವೇ ಇಲ್ಲ. ಆತ್ಮಜ್ಞಾನ ಇರಬೇಕು, ಅದರ ಫಲವಾದ ಶೋಕಮೋಹ ನಿವೃತ್ತಿ ಇರಬೇಕು, ಇಲ್ಲದೆ ಇದ್ರೆ ಸಂಸಾರ ಇರ್ಬೇಕಷ್ಟೆ. ಆತ್ಮಜ್ಞಾನ ಬ್ರಹ್ಮ ಸ್ವರೂಪ ನಮಗೆ ಗೊತ್ತಾಗಿಲ್ಲ, ಅದಿರ್ಬೇಕು. ಎರಡರ ಒಂದಿರಬೇಕು, ಎರಡೂ ಇರೋದು ಸಾಧ್ಯವೇ ಇಲ್ಲ ಅಂತ ಹೇಳಿ ಅಲ್ಲೂ ಕೂಡ ಹೇಳಿದ್ದಾರೆ. ಮತ್ತೆ ಸೂತ್ರ ಭಾಷೆ ಉದ್ದಗಲಕ್ಕೂ ಕೂಡ ಇದನ್ನ ಪ್ರತಿಪಾದನೆ ಮಾಡಿಕೊಂಡೇ ಬಂದಿದ್ದಾರೆ. ಹೀಗಾಗಿ ಈ ಒಂದು ಭಾಗ ಇವತ್ತು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಒಂದು ಪ್ರಶ್ನೆ ಹಾಕಿದ್ದ ಸ್ವಾಮಿ, ನೀವು ಹೇಳಿದ್ರಿ, ಏನಂತ ಹೇಳಿದ್ರಿ ನೋಡಿ, ಈ ಒಂದು ಬ್ರಹ್ಮಾತ್ಮೈಕತ್ವ ಜ್ಞಾನ ಅಂತಕ್ಕಂಥದ್ದು ಏನಿದೆ ಅದು ನಮಗೆ ಅನುಭವ ಪರ್ಯಂತವಾಗಿ ಕೊನೆಗಾಣುವುದಕ್ಕೆ ಏನು ಸಾಧನ ಅಂದರೆ ಪ್ರಮಾಣ ಏನು ಅಂತಂದ್ರೆ ಶಾಸ್ತ್ರವೇ ಪ್ರಮಾಣ. ಶಾಸ್ತ್ರವೊಂದನ್ನು ಬಿಟ್ಟು ಬೇರೆ ಇನ್ಯಾವುದರಿಂದಲೂ ಆಗೋದಿಲ್ಲ ಇದು ಅಂತ ಹೇಳಿದ್ವಿ. ಹೌದು ತಾನೆ? ಹೌದಪ್ಪ ಹೇಳಿದ್ವಿ. ಅಲ್ಲಿಗೆ ಏನಾಯ್ತು ಸ್ವಾಮಿ, ಬ್ರಹ್ಮವು ಶಾಸ್ತ್ರಕ್ಕೆ ನಿಯೋಜ್ಯವಾಗಿದೆ ಅಂತ ಅರ್ಥ ಆಯ್ತಲ್ವಾ? ಅದೇ ಅಲ್ಲ ಸ್ವಾಮಿ, ಇವಾಗ ಬ್ರಹ್ಮಾತ್ಮಾನುಭವಕ್ಕೆ ಸಾಧನ ಯಾವುದು, ಆ ಬ್ರಹ್ಮಾತ್ಮ ಜ್ಞಾನಕ್ಕೆ ಸಾಧನ ಯಾವುದು ಅಂತಂದ್ರೆ ಶಾಸ್ತ್ರದಿಂದ ನಮ್ಮ ತಿಳಿದು ಬರುತ್ತೆ. ಶಾಸ್ತ್ರ ಯೋನಿತ್ವಾತ್ ಅಂತ ಸೂತ್ರವನ್ನೇ ಕೂಡ ಮಾಡಿದ್ದಾರೆ. ಹೀಗೆ ಶಾಸ್ತ್ರ ಯೋನಿತ್ವಾತ್ ಅಂತ ಈ ಸೂತ್ರವನ್ನು ಮಾಡಿದ ಮೇಲೆ ಏನಾಯ್ತು, ಈ ಒಂದು ಬ್ರಹ್ಮಾತ್ಮ ಜ್ಞಾನವು ಶಾಸ್ತ್ರಕ್ಕೆ ನಿಯೋಜ್ಯವಾಗಿದೆ ಅಷ್ಟೆ. ಅಂದ್ರೇನು? ಶಾಸ್ತ್ರವನ್ನ ವಿಧಾನ ಮಾಡಿದ್ದಾರೆ, ಶಾಸ್ತ್ರ ಒಂದರಿಂದಲೇ ತಿಳಿದು ಬರುತ್ತೆ. ಅದು ಕೂಡ ನಿಯೋಗವಾದ ಬಂತಲ್ಲ ಸ್ವಾಮಿ, ನಿಯೋಗ ಬಿಟ್ಟು ಎಲ್ಲಿದೆ ಅಂತಂದ್ರು. ಆಗ ಭಗವತ್ಪಾದರು ಯೋಚನೆ ಮಾಡಿದ್ರು, ಅಯ್ಯೋ ಇಷ್ಟೆಲ್ಲ ಹೇಳಿದ್ರು ಕೂಡ ಇವನಿಗೆ ಅರ್ಥವಾಗಿಲ್ಲವಲ್ಲ ಅನ್ನುವ ಒಂದು ಕಳಕಳಿಯಿಂದ ಒಂದೇ ಒಂದು ಮಾತು ಹೇಳ್ತಾರೆ. ನೋಡಪ್ಪ, ನಾವು ಈ ಒಂದು ಬ್ರಹ್ಮಾತ್ಮ ಜ್ಞಾನಕ್ಕೆ ಶಾಸ್ತ್ರವೇ ಸಾಧನ ಮತ್ತು ಈ ಶಾಸ್ತ್ರವನ್ನೇ ವಿಧಾನ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ವಿ. ಅಲ್ಲಿಗೆ ಏನಾಯ್ತು, ಶಾಸ್ತ್ರವನ್ನು ವಿಧಾನ ಮಾಡಿದ್ದಾರೆ ಬ್ರಹ್ಮಾತ್ಮೈಕತ್ವ ಜ್ಞಾನಕ್ಕೆ ಅಂತಂದ್ರೆ ಈ ಬ್ರಹ್ಮಾತ್ಮೈಕತ್ವ ಜ್ಞಾನ ಅಂತನ್ನುವುದು ಶಾಸ್ತ್ರಕ್ಕೆ ನಿಯೋಜ್ಯವಾಗಿದೆ ಅಂತ ಅರ್ಥ ಆಯ್ತು. ಸರಿ, ನೀನು ಹೇಳಿದ ಸರಿ. ಆದರೆ ನಾವು ಹೇಳಿದ್ದನ್ನು ನೀನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಏನು ಅರ್ಥ ಮಾಡ್ಕೊಂಡಿದ್ದೀವಲ್ಲ ಸ್ವಾಮಿ, ಅರ್ಥ ಮಾಡ್ಕೊಂಡಿದೀಯೆ, ಆದರೆ ಸಂಪ್ರದಾಯಾನುಸಾರವಾಗಿ ಅರ್ಥ ಮಾಡ್ಕೊಂಡಿಲ್ಲ. ಆಗಿದೆ, ಅರ್ಥವಾಗಿದೆ. ಇಲ್ಲ, ನೀನು ಮಹಾಪಂಡಿತ, ಅರ್ಥವಾಗಿದೆಯಪ್ಪ. ಆದರೆ ಒಂದು ಸಂಪ್ರದಾಯ ಅಂತ ಇದೆಯಲ್ಲ, ಯಾವುದು? ಒಂದು ಶಾಸ್ತ್ರಕ್ಕೆ, ಒಂದೊಂದು ಶಾಸ್ತ್ರಕ್ಕೂ ಒಂದು ಸಂಪ್ರದಾಯ ಅಂತ ಇದೆ.
ಅದು ಹೀಗೆ ಅದನ್ನು ಅರ್ಥ ಮಾಡಿಕೊಳ್ತಕ್ಕಂಥ ರೀತಿ ಇದೆ. ನೀನು ಆ ರೀತಿಯಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಬೇರೆ ಯಾವುದೋ ಒಂದು ಸಂಪ್ರದಾಯ ತಗೊಂಬಂದು ಅದನ್ನ ಇಲ್ಲಿಗೆ ಅಳವಡಿಸ್ಕೊಂಡು ಅದರ ಮೂಲಕ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಆದ್ದರಿಂದ ಸಾಧ್ಯ. ಏನು ಸ್ವಾಮಿ ನೀವು ಹೇಳ್ತಾ ಇರ್ತಕ್ಕಂಥದ್ದು? ಇದಕ್ಕೆ ಯಾವ ಸಂಪ್ರದಾಯ? ನೀವು ಹೇಳಿದ್ರಿ, ನಾವೆಲ್ಲ ಒಪ್ಕೊಂಡ್ವಿ, ಕೇಳಿದ್ವಿ. ಶಾಸ್ತ್ರವೊಂದರಿಂದಲೇ ಈ ಬ್ರಹ್ಮಾತ್ಮ ಜ್ಞಾನ ನಮಗೆ ಆಗ್ತಕ್ಕಂಥದ್ದು, ಬ್ರಹ್ಮನ ಸ್ವರೂಪ ತಿಳಿತಕ್ಕಂಥದ್ದು ಶಾಸ್ತ್ರವೊಂದರಿಂದಲೇ ಗೊತ್ತಾಯ್ತು. ಇನ್ನೇನು ಸ್ವಾಮಿ ಅಂದರೆ, ನೋಡಪ್ಪ, ನಾವು ಬ್ರಹ್ಮಜ್ಞಾನಕ್ಕೆ ಶಾಸ್ತ್ರವೇ ಪ್ರಮಾಣ ಎಂಬುದಾಗಿ ಶಾಸ್ತ್ರವನ್ನ ವಿಧಾನ ಮಾಡಿದ್ದಾರೆ ಎಂದು ಹೇಳಿದಾಗ ಏನಂತ ಅರ್ಥ ಗೊತ್ತೇ? ಇವೆಲ್ಲವನ್ನೂ ಕೂಡ ಕೇವಲ ವಾಸ್ತವವಾಗಿ ತಿಳಿಯಬಾರದು, ಮತ್ತೆ ಅಧ್ಯಾರೋಪ ದೃಷ್ಟಿಯಿಂದ ಮಾತ್ರ ಹೇಳಿದ ಮಾತಿದು. ನಿಜವಾಗಿಯೂ ಶಾಸ್ತ್ರವು ಬ್ರಹ್ಮಜ್ಞಾನಕ್ಕೆ ಕಾರಣವಲ್ಲವೇ ಅಲ್ಲ. ಯಾಕೆ? ಬ್ರಹ್ಮಜ್ಞಾನ ಯಾವ ಒಂದು ಕಾರಣದ ಕಾರ್ಯವೂ ಅಲ್ಲ, ಕಾರ್ಯವೇ ಅಲ್ಲ, ಅದು ನಿಯೋಜ್ಯವೂ ಅಲ್ಲ, ಏನೂ ಅಲ್ಲ ಅದು. ಮತ್ತೆ ಹೇಳುದಲ್ಲ ಸ್ವಾಮಿ, ಶಾಸ್ತ್ರ ಅದೇವ ಪ್ರಮಾಣಾತ್ ಜಗತೋ ಜನ್ಮಾದಿ ಕಾರಣಂ ಬ್ರಹ್ಮ ಅಧಿಗಮ್ಯತೆ ಅಂತ ಇಷ್ಟವರೆಗೂ ಕೂಡ ಹೇಳಿದ್ವಿ. ಆದರೆ ನೀನು ಅರ್ಥ ಮಾಡಿಕೊಳ್ಳಬೇಕಾದ ರೀತಿ ಯಾವುದಿದೆ ನೋಡು. ಯಾವ ಒಂದು ವೇದಾಂತ ಸಂಪ್ರದಾಯದ ಮೂಲಕ ಅರ್ಥ ಮಾಡಿಕೊಳ್ಬೇಕಲ್ಲ, ಯಾವುದದು? ಅಧ್ಯಾರೋಪ ದೃಷ್ಟಿಯಿಂದ. ಹಾಗೆ ನೀನು ಮಾಡಿಕೊಳ್ಳಿಲ್ಲ. ಮತ್ತೆ ಏನೋ ವಾಕ್ಯ ಅರ್ಥ ಒಂದು ನಿನಗೆ ಸಂಸ್ಕೃತ ಗೊತ್ತಿತ್ತು, ಅರ್ಥ ಮಾಡ್ಕೊಳ್ಳಿ ಅಷ್ಟೆ. ಈ ಒಂದು ವೇದಾಂತ ಮರ್ಯಾದ ಅಂತ ಏನಿದೆ, ಆ ಪ್ರಕಾರ ನೀನು ಅರ್ಥ ಮಾಡಿಕೊಂಡಿಲ್ಲ. ಆ ಪ್ರಕಾರ ಏನು ಅಂದರೆ, ಬ್ರಹ್ಮವು ಬ್ರಹ್ಮಜ್ಞಾನಕ್ಕೆ ಶಾಸ್ತ್ರವು ಪ್ರಮಾಣವಾಗಿದೆ ಅಂತ ಹೇಳಿದ್ರೆ, ಶಾಸ್ತ್ರವನ್ನ ಬ್ರಹ್ಮಜ್ಞಾನಕ್ಕೆ ಕಾರಣ ಅಂತಾಗಲಿ ಅಥವಾ ಬ್ರಹ್ಮವು ಶಾಸ್ತ್ರಕ್ಕೆ ನಿಯೋಜ್ಯ ಅಂತಾಗಲಿ ಅರ್ಥವಲ್ಲ. ಇದು ಕೇವಲ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು ಅಷ್ಟೇ. ಏನ್ ಸ್ವಾಮಿ ಅಧ್ಯಾರೋಪ ಅಂದ್ರೆ? ಅಧ್ಯಾರೋಪ ಅಂದ್ರೆ ಅಪವಾದ ಮಾಡುವುದ ಯಾವುದೋ ಒಂದು ತತ್ವ ಇದೆಯಲ್ಲ, ಇನ್ನೊಂದು ವಿಷಯ ಇದೆ, ಅದನ್ನ ಅಪವಾದ ಮಾಡುವುದಕ್ಕೋಸ್ಕರ ಹೇಳಿದ ಮಾತು ಅಷ್ಟೇ. ಓಹೋ, ಮತ್ತೆ ಹೇಗೆ ಸ್ವಾಮಿ ಅಪವಾದ ಯಾವುದತ್ತಿಲ್ಲಿ? ಶಾಸ್ತ್ರವು ಈ ಬ್ರಹ್ಮಜ್ಞಾನಕ್ಕೆ ಕಾರಣವಾಗಿದೆ, ಶಾಸ್ತ್ರ ಒಂದೇ ಪ್ರಮಾಣ ಅಂತ ಹೇಳಿದ್ರೆ, ಇಲ್ಲಿ ಏನು ಅಪವಾದ? ಏನು ಅಪವಾದ ಏನು ಅಂತಂದ್ರೆ, ಶಾಸ್ತ್ರ ಒಂದೇ ಬ್ರಹ್ಮಜ್ಞಾನಕ್ಕೆ ಪ್ರಮಾಣವಾಗಿದೆ ಅಂದ್ರೆ ಬ್ರಹ್ಮವು ಶಾಸ್ತ್ರಕ್ಕೆ ನಿಯೋಜ್ಯ ಅಂತ ಆಗಲಿ ಅಥವಾ ಬ್ರಹ್ಮವು ಶಾಸ್ತ್ರದ ಕಾರ್ಯ ಅಂತಾಗಲಿ ಖಂಡಿತ ಅರ್ಥವಲ್ಲ. ಮತ್ತೇನು ಅಂತಂದ್ರೆ, ಶಾಸ್ತ್ರ ಒಂದನ್ನ ಬಿಟ್ಟು ಅಂದ್ರೇನು? ಶಾಸ್ತ್ರಾಧ್ಯಯನ ಒಂದನ್ನ ಬಿಟ್ಟು ಬೇರೆ ಯಾವುದರಿಂದಲೂ ಕೂಡ ಈ ಒಂದು ಬ್ರಹ್ಮಜ್ಞಾನ ಅಂತಕ್ಕಂಥ ಸಾಧ್ಯವಿಲ್ಲ. ಬೇರೆ ಯಾವುದೊಂದರಿಂದಲೂ ಸಾಧ್ಯವಿಲ್ಲ ಎಂದು ಅಲ್ಲಗಳೆಯುವುದಕ್ಕಾಗಿ ಈ ಒಂದು ಮಾತನ್ನು ಹೇಳಿದ್ದಾರೆ, ಶಾಸ್ತ್ರ ಒಂದರಿಂದ ಮಾತ್ರ ಸಾಧ್ಯ ಅಂತ. ನಿಜವಾಗಲೂ ಕೂಡ ಶಾಸ್ತ್ರವು ಬ್ರಹ್ಮಜ್ಞಾನಕ್ಕೆ ಕಾರಣವೂ ಅಲ್ಲ, ಅದು ಪ್ರಮಾಣವೂ ಅಲ್ಲ, ಬ್ರಹ್ಮವು ನಿಯೋಜ್ಯವೂ ಅಲ್ಲ. ಇದನ್ನ ಈ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಬೇಕು. ಇದು ಸಂಪ್ರದಾಯ ಕ್ರಮ. ಅದು ಬಿಟ್ಬಿಟ್ಟು ನೀನು ಬೇರೆ ಅರ್ಥ ಮಾಡಿಕೊಂಡ್ರೆ, ಯಾವುದೋ ಬೇರೆ ಶಾಸ್ತ್ರದ ಸಂಪ್ರದಾಯ ತಗೊಂಡ್ಬಂದ್ರೆ ನೀನು ಇದೆ ಈ ಪ್ರಶ್ನೆ ಕೇಳಿದೆಯಲ್ಲ. ನನಗೆ ನೋಡಿ ಸ್ವಾಮಿ, 10 ವರ್ಷ ಕೇಳಿದೆ, ಎಲ್ಲ ಶಾಸ್ತ್ರಗಳ ಒಂದು ಅಧ್ಯಯನ ಸಂಪೂರ್ಣವಾಯಿತು, ಉಪನಿಷತ್ ಎಲ್ಲವನ್ನೂ ಅಧ್ಯಯನ ಮಾಡಿಬಿಟ್ಟಿದ್ದೇನೆ, ಆದರೂ ಶೋಕಾಮ ಹೋಗೋದಿಲ್ಲ. ಇದು ಹೇಳೋ ಮಾತೇ ಇದು, ಶೋಕಾಮ ಹೋಗೋದೇ ಇಲ್ಲ. ಯಾಕೆ? ನೀನು ಈ ಸಂಪ್ರದಾಯ ಕ್ರಮದಿಂದ ಅರ್ಥ ಮಾಡಿಕೊಂಡಿಲ್ಲ. ಇಲ್ಲಿ ಸಂಪ್ರದಾಯ ಕ್ರಮ ಏನು? ಶಾಸ್ತ್ರವು ಬ್ರಹ್ಮವು ನಿಯೋಜ್ಯವಾಗಿದೆ ಶಾಸ್ತ್ರಕ್ಕೆ ಅಂತ ಹೇಳಿದರೆ ನೀನು ಬ್ರಹ್ಮವು ನಿಯೋಜ್ಯ ಅಂತೂ ಅಲ್ಲ, ಈ ಒಂದು ಶಾಸ್ತ್ರವು ಇದಕ್ಕೆ ಕಾರಣ ಅಂತೂ ಅಲ್ಲ. ಮತ್ತೆ ಏನು?
ಅಂದ್ರೆ ಶಾಸ್ತ್ರವೊಂದನ್ನ ಬಿಟ್ಟು ಬೇರೆ ಯಾವುದರಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ ಬೇರೆ ಎಲ್ಲ ಕಾರಣಗಳನ್ನು ಕೂಡ ಪ್ರಮಾಣಗಳನ್ನು ಕೂಡ ಅಪವಾದ ಮಾಡುವುದಕ್ಕೋಸ್ಕರ ಮಾತ್ರ ಶಾಸ್ತ್ರವೊಂದರಿಂದ ತಿಳಿದು ಬರುತ್ತದೆ ಅಂತ ಹೇಳಿದ್ದಾರಪ್ಪ. ಅಷ್ಟೇ. ಇದು ಈ ಒಂದು ವಿಶುದ್ಧ ವೇದಾಂತ ಪರಿಭಾಷಾ. ನೋಡಿ, ಅದನ್ನ ಹೀಗೆ ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿ ಶ್ರೀ ಶ್ರೀ ಸ್ವಾಮಿಪಾದರವರು ಈ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅಲ್ಲ ಸ್ವಾಮಿ, ಇದು ನಿಮ್ಮ ಆವಿಷ್ಕಾರ ಅಲ್ವೇ? ಯಾವುದು? ನೀವು ಬಂದು ಇದನ್ನೆಲ್ಲ ಶಾಸ್ತ್ರವನ್ನು ಅಧ್ಯಯನ ಮಾಡಿ ನೀವು ಹೇಳ್ತಾ ಇರ್ತಕ್ಕಂಥ ಮಾತು ನಿಮ್ಮ ಆವಿಷ್ಕಾರ ಅಲ್ವೇ ಅಂದ್ರೆ ಖಂಡಿತ ಅಲ್ಲ. ಇದು ನನ್ನ ಆವಿಷ್ಕಾರ ಖಂಡಿತ ಅಲ್ಲ. ಇದು ಯಾವುದು ಅಂದ್ರೆ ಶಂಕರ ಭಗವತ್ ಪೂಜ್ಯಪಾದರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ಇದನ್ನೇ ತಿಳಿಸಿರ್ತಕ್ಕಂಥದ್ದು. ಆದರೆ ಇದನ್ನ ಅರ್ಥ ಮಾಡಿಕೊಳ್ಬೇಕು ಅಷ್ಟೇ, ನಾವು ಇನ್ನೇನು ಬೇರೆ. ಇದನ್ನೇ ತಿಳಿಸಿ ಅವ್ರು ಹೇಳಿದ್ದನ್ನೇ ನಾನು ಹೇಳ್ತಾ ಇದ್ದೇನಪ್ಪ, ನನ್ನದೇನೂ ಇಲ್ಲ. ಶಂಕರ ಭಗವತ್ಪಾದರ ಹತ್ರ ಹೋದ್ವಿ, ಸ್ವಾಮಿ ಇದು ನಿಮ್ಮ ಅನ್ವೇಷಣೆ ಅಲ್ವಾ ಅಂದ್ರೆ, ಇಲ್ಲಪ್ಪ ಇದು ನಾನು ಹೇಳಿದ್ದಲ್ಲ, ನಮ್ಮ ಗುರುಗಳು ಗೋವಿಂದ ಭಗವತ್ಪಾದರು ಅವ್ರನ್ನ ಕೇಳಿದ್ವಿ, ಅವ್ರು ಹೇಳಿದ್ರು ಗೌಡಪ್ಪ ಆದರು, ಅವ್ರ ಹತ್ರ ಹೋದ್ವಿ. ಇಲ್ಲಪ್ಪ ನಾನಲ್ಲ, ಬ್ರಹ್ಮವಿದರು ಬ್ರಹ್ಮಜ್ಞಾನಿಗಳು ಹಿಂದಿನ ಬ್ರಹ್ಮಜ್ಞಾನ ಹೇಳಿದ್ದಾರೆ, ಅದನ್ನು ನಾನು ಹೇಳ್ತಾ ಇದ್ದೇನೆ. ಆ ಬ್ರಹ್ಮಜ್ಞಾನಿಗಳ ಹತ್ರ ಹೋದ್ವಿ. ಏನು ಸ್ವಾಮಿ, ಏನು ಸ್ವಾಮಿ ನಿಮಗೇನು? ನೀವು ಇಲ್ಲ ನನ್ನ ಸ್ವತಂತ್ರವಾದ ನಿರ್ಧಾರ ಅಲ್ಲ ಇದು, ಶ್ರುತಿಗಳು ಹೀಗೆ ಹೇಳ್ತಾ ಇವೆ, ಶ್ರುತಿಗಳ ಬಾಯಿ ಬಿಟ್ಟು ಹೇಳ್ತಾ ಇವೆ ಅಂತ ಅವ್ರು ಹೇಳಿದ್ರು. ಶ್ರುತಿ ಮಾತೆ ಹತ್ರ ಹೋದ್ವಿ. ಏನಮ್ಮ ತಾಯಿ ನೀನು ಹೀಗೆ ಹೇಳ್ತಾ ಇದ್ದೀಯ? ಅಯ್ಯಯ್ಯೋ ನಾನು ಹೇಳ್ತಾ ಇಲ್ಲಪ್ಪ ಮಕ್ಕಳ, ನೀವು ತಪ್ಪರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಯಾರು ಬ್ರಹ್ಮವನ್ನ ಅನುಭವ ಪರ್ಯಂತವಾಗಿ ತಿಳಿದಿರತಕ್ಕಂಥ ಬ್ರಹ್ಮಜ್ಞಾನಿಗಳು ಆತ್ಮಜ್ಞಾನಿಗಳಿದ್ದಾರೋ ಅವರು ಹೇಳೋ ಮಾತಪ್ಪ ಇದು ಅಂತ ಶ್ರುತಿ ಮಾತನ್ನು ಹೇಳಿಬಿಟ್ಟು ಅಲ್ಲಿ ಮುಗಿದೈತಲ್ಲ. ಅಲ್ಲಿ ಏನು? ಇದು ಪರಂಪರೆ ಅಂತಕ್ಕಂಥದ್ದು, ನಮ್ಮ ಇದನ್ನೇ ಹೇಳ್ತಕ್ಕಂಥದ್ದು ಸನಾತನ ಧರ್ಮ, ಸನಾತನ ಸಂಪ್ರದಾಯ. ಇದು ಯಾರೊಬ್ಬರೂ ಇಲ್ಲ. ಆದರೆ ಬೇರೆ ಯಾವ ಶಾಸ್ತ್ರದಲ್ಲೂ ಕೂಡ ಈ ಒಂದು ತರಹ ಈ ಕ್ರಮ ಇದ್ದ ಹಾಗೆ ನಮಗೆ ಕಂಡು ಬರುವುದಿಲ್ಲ. ಏನು ನಮ್ಮ ಇವತ್ತಿನ ಒಂದು ಬೇರೆ ಶಾಸ್ತ್ರ ಅಧ್ಯಯನ ಏನಿದೆ ಅದರ ಒಂದು ಲಿಮಿಟೇಷನ್ ತಗೊಂಡ್ರೆ ನಮಗೆ ಈ ಥರ ಒಂದು ಅಧ್ಯಯನ ಸಂಪ್ರದಾಯಲ್ಲೂ ಕಾಣೋದಿಲ್ಲ. ಅಲ್ಲೇನು ಇಂಥವ್ರು ಹೇಳಿದ್ದಾರೆ ಆಯಿತು, ಆಮೇಲೆ ಅವ್ರು ಹೇಳಿದ್ದಾರೆ ಅಂತ ಹೇಳಿದ್ಮೇಲೆ ಮುಗಿದೋಯ್ತು, ಅದೇ ಮಾಡಬೇಕಲ್ಲ, ಮುಗಿದೋಯ್ತು, ಬೇರೆ ಏನು ಮಾತೇ ಇಲ್ಲ. ಹೀಗೆ ಆದರೆ ವೇದಾಂತಗಳಲ್ಲಿ ಆ ಥರ ಇಲ್ಲವೇ ಇಲ್ಲ. ಎಲ್ಲದಕ್ಕೂ ಕೂಡ ಮುಕ್ತ ಸ್ವಾಗತ. ಎಲ್ಲದಕ್ಕೂ ಏನು ಮುಖ್ಯವಾಗಿ ವಿಚಾರಕ್ಕೆ ಮುಕ್ತ ಸ್ವಾಗತ. ವಿಚಾರ 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 ಯಾವ ಭೂಮಂಡಲದಲ್ಲ, ಈ ಒಂದು ಬ್ರಹ್ಮಾಂಡದಲ್ಲಿರತಕ್ಕಂಥ ಯಾವುದೇ ಶಾಸ್ತ್ರ ಆಗಿರ್ಬೋದು, ಯಾವುದೇ ಮತ ಆಗಿರ್ಬೋದು, ಎಲ್ಲೂ ಕೂಡ ಈ ತರಹ ಇಲ್ಲ. ವಿಚಾರ ಮಾಡ್ತಕ್ಕಂಥ ಸ್ವಾತಂತ್ರ್ಯ, ವೈಚಾರಿಕ ಸ್ವಾತಂತ್ರ್ಯ ಅಂತಕ್ಕಂಥದ್ದು ನಮ್ಮ ವೇದಾಂತಗಳು ಕೊಟ್ಟಿರುವ ಹಾಗೆ ಯಾವ ಶಾಸ್ತ್ರವೂ ಕೊಟ್ಟಿಲ್ಲ. ಇರಲಿ, ಅವೆಲ್ಲ ಎಲ್ಲಿ ಇಂಥ ವಾಕ್ಯಗಳನ್ನ ಎಲ್ಲಿ ಹೇಳಬೇಕು ಅಂದರೆ ಯಾವುದೋ ಈ ಜಯಂತಿ ಸಂದರ್ಭದಲ್ಲಿ ಇಂಥ ಕಾಲದಲ್ಲಿ ಒಂದು ಅರ್ಧ ಗಂಟೆ ಮಾತಾಡಿದ ಸ್ವಾಮಿಯಿಂದ ಹೇಳ್ಬಿಡ್ಬೋದಷ್ಟೆ. ಇಲ್ಲಿ ಪ್ರಕೃತ ನಾವು ಈಗ ಈ ಭಾಷ್ಯವಾಕ್ಯದಲ್ಲಿ ಶಂಕರ ಭಗವತ್ಪಾದ ಏನು ಹೇಳಿದ್ದಾರೆ ಆ ಒಂದು ಭಾಗವನ್ನ ನಾವು ನೋಡ್ತಾ ಇದ್ದೇವೆ. ಇಲ್ಲೂ ಅಷ್ಟೇ ಈ ಭಾಗ ಗೊತ್ತಾಯ್ತಲ್ಲ, ಬ್ರಹ್ಮವು ಯಾವುದಕ್ಕೂ ಕೂಡ ನಿಯೋಜ್ಯವಲ್ಲ. ಮತ್ತೆ ಪ್ರಪಂಚವನ್ನ ಪ್ರವಿಲಯ ಮಾಡಿಕೊಳ್ಬೇಕಾದಂತಕ್ಕಂಥದ್ದು ಇಲ್ಲ. ಯಾಕಿಲ್ಲ ಅನ್ನೋ ಒಂದು ಕಾರಣ ಹಿಂದೆ ಹೇಳಿದ್ರು. ನೋಡಪ್ಪ, ನಿಜವಾಗಿಯೂ ಕೂಡ ತತ್ವತಃ ವಸ್ತುತಃ ಒಂದು ಪದಾರ್ಥ ಇದೆ ಅಂತ ಆದರೆ ನಿಜವಾಗಿಯೂ ಇದ್ದು ಬಿಟ್ಟಿದೆ. ತತ್ವತಃ ಪರಮಾರ್ಥವಾಗಿ ಇದೆ ಒಂದು ಪದಾರ್ಥ, ಅದು ಇದೆ ಅಂತ ಆಗಿಬಿಟ್ರೆ ಅಂತಹ ಈ ಒಂದು ಪರಮಾರ್ಥವಾಗಿ ಸತ್ಯವಾಗಿ ಇರತಕ್ಕಂಥ ಪದಾರ್ಥವನ್ನ ಪ್ರವಿಲಾಪನೆ ಮಾಡಿಕೊಳ್ಳುವುದಕ್ಕೆ, ಪ್ರವಿಲಯ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಲಯ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ.
ಒಂದು ವಸ್ತು ನಿಜವಾಗಿ ಸತ್ಯವಾಗಿ ವಸ್ತು ಸ್ವರೂಪದಿಂದ ಪರಮಾರ್ಥವಾಗಿ ಇದೆ ಅಂತ ಆಗಿಬಿಟ್ರೆ ಅದರ ಲಯ ಯಾವುದರಿಂದಲೂ ಸಾಧ್ಯ ಇಲ್ಲ. ನೀನು ಹೇಳ್ತಾ ಇದ್ದೀಯ ಪ್ರಪಂಚವೂ ಸತ್ಯ ಅಂತಂತ. ಒಂದು ವೇಳೆ ಪ್ರಪಂಚವೂ ಸತ್ಯ ಪರಮಾರ್ಥ ಅಂತ ಆಗಿಬಿಟ್ರೆ ಅದನ್ನ ಪ್ರವಿಲಯ ಮಾಡಿಕೊಳ್ಳಬೇಕು ಎನ್ನುವುದು ಸುತರಾಮ್ ಹೊಂದುವುದಿಲ್ಲ. ಪ್ರವಿಲಯ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಒಂದು ವಸ್ತು ಇದೆ ಅಂತ ಆಗಿಬಿಟ್ರೆ ಪ್ರವಿಲಯ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂತ ಅನ್ನೋದಾದ್ರೆ ಆ ವಸ್ತು ನಿಜವಾಗಿ ಇಲ್ಲ ಅಂತ ಹೇಳಬೇಕು. ಅಂದ್ರೆ ಅದು ಅಮೃತ ಅಂತ ಹೇಳಬೇಕು ಅಷ್ಟೇ. ಈಗ ಈ ಎಲ್ಲ ಆತ್ಮೈಕತ್ವ ಬ್ರಹ್ಮೈವ ಏಕಂ ಪರಮಾರ್ಥ ಸತ್ಯಂ ಅಂತ ಏನು ಹೇಳಿದ್ದಾರೆ ಮುಂಡಕೋಪನಿಷತ್ತಿನಲ್ಲಿ, ನಮ್ಮ ಪಾಠಶಾಲೆ ಧ್ಯೇಯವಾಕ್ಯನೂ ಅದು ಹೌದು ತಾನೆ. ಬ್ರಹ್ಮೈವ ಏಕಂ ಪರಮಾರ್ಥ ಸತ್ಯಂ, ಇದು ಈ ಒಂದು ವಾಕ್ಯ ಇರ್ತಕ್ಕಂಥದ್ದು. ಇದನ್ನ ನಿಯೋಜ್ಯ ಅಂತ ಆಗಲಿ, ಪ್ರವಿಲಯ ಮಾಡ್ಕೊಂಡ್ರೆ ಇದರಲ್ಲಿ ಪ್ರಪಂಚ ಏನೂ ಇಲ್ಲ. ಯಾವ ಬಾಯಿ ಮಾತು ಯಾವ ಮಾತಿನಿಂದಲೂ ಹೇಳೋದು ಸಾಧ್ಯ. ಅಥವಾ ವಾಚವ ನಿವರ್ತ ಅಂತ ಹೇಳಿ ಇದಕ್ಕೋಸ್ಕರ ಹೇಳಿದ್ದು. ಆದರೆ ಎಲ್ಲ ಮಾತನ್ನು ಹೇಳೋದಾದ್ರೆ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ್ದಾರೆ ಅಷ್ಟೆ. ಇದನ್ನ ಈ ಶಂಕರ ಭಗವತ್ಪಾದರು ಮತ್ತೆ ಈ ವೇದಾಂತ ಸಂಪ್ರದಾಯ ಪರಂಪರೆಯಾಗಿ ಬಂದಿರತಕ್ಕಂಥದ್ದನ್ನ ಸೂಚ್ಯವಾಗಿ ಹೇಳಿ ತಮ್ಮ ಭಾಷೆಯಲ್ಲಿ ಅಡಗಿಸಿಟ್ಟಿದ್ದನ್ನ ಸ್ವಾಮಿಪಾದರವರು ಅದನ್ನ ಎಲ್ಲರಿಗೂ ಕೂಡ ಪ್ರಕಾಶಪಡಿಸಿ, ನೋಡಿ ಇದೇ ಮಾರ್ಗ, ಇದೇ ಸರಿಯಾದ ಮಾರ್ಗ, ಹೀಗೆ ಅರ್ಥ ಮಾಡಿಕೊಳ್ಳದೆ ಹೋದರೆ, ಈಗ ಇವರು ನಾವು ಕೇಳಿದ್ವಲ್ಲ ಪ್ರಶ್ನೆ, ನಾವಲ್ಲ ನಾರದ ಮಹರ್ಷಿಗಳಿಗೆ ಕೇಳಿದ್ರಲ್ಲ, ಸ್ವಾಮಿ ನನಗೆ ಎಲ್ಲ ಗೊತ್ತು, ಎಲ್ಲ ಏನು ವೇದಾಂತ, ಅಯ್ಯೋ ಯಾವ ವೇದಾಂತ ಸ್ವಾಮಿ, 4 ವೇದ, ವೇದಾಂಗ, ಪುರಾಣ, ಶಾಸ್ತ್ರ ಎಲ್ಲ ನಾನು ಕುಡಿದು ಬಿಟ್ಟಿದ್ದೀನಿ, ಆದರೂ ನನಗೆ ಶೋಕವಾಗೋದಿಲ್ಲ ಅಂತ ಈ ಒಂದು ಪ್ರಶ್ನೆ ಇರ್ತಕ್ಕಂಥದ್ದೇ. ಯಾವಾಗ ಸಂಪ್ರದಾಯಾನುಸಾರವಾಗಿ ಅರ್ಥ ಮಾಡಿಕೊಳ್ಳದೆ ಹೋಗಿಬಿಟ್ಟಾಗ, ಯಾವುದನ್ನ ವೇದಾಂತ ವಾಕ್ಯಗಳನ್ನ, ಆವಾಗ ಏನಾಗುತ್ತೆ, ನೋಡ್ರಿ ವೇದಾಂತ ವಾಕ್ಯವೇ ಪ್ರಮಾಣವಂತ ಕಣ್ರಿ, ಅಲ್ಲಿಗೆ ವೇದಾಂತ ವಾಕ್ಯಕ್ಕೆ ನಿಯೋಜ್ಯ ಅಂತ ಆಯ್ತು ಬ್ರಹ್ಮ. ಇವ್ರು ಹೇಳ್ತಾರೆ ನಿಯೋಜ್ಯವಲ್ಲವೇ ಇಲ್ಲ ಅಂತ. ಏನ್ರಿ ಅಸಂಬಂಧ ಹೇಳ್ತಾರೆ, ಆದ್ದರಿಂದ ತಳ್ಳಿ ಹಾಕ್ರಿ ಇವ್ರ ಮತನ. ನೋಡಿ ಗೊತ್ತಿಲ್ಲ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ. ಇದನ್ನ ನೋಡಿ ಹೀಗೆ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದವರು ಶ್ರೀ ಶ್ರೀ ಸ್ವಾಮಿಪಾದರು. ನಮಗೆ ಗೊತ್ತಿರತಕ್ಕಂತಹ ಭಾಷೆಯಲ್ಲಿ ಸರಳವಾಗಿ ಹೇಳಿದಂತಹ ಮಹನೀಯ ಪಾದರು. ಇರಲಿ ನೋಡೋಣ. ಈಗ ಆ ಒಂದು ಇಷ್ಟೆಲ್ಲ ಪೇಚಿಕೆ ಜಾಸ್ತಿ ಆಗುತ್ತೆ, ಮುಗಿದಾಯ್ತು. ಒಂದು ಭಾಗ ನೋಡೋಣ. ನಾನು ಇಲ್ಲಿ 68ನೇ ಪೇಜು. ನಾನು ಇದೇ ವಿಚಾರ ನಿಯೋಗವಾದಿ ಇದ್ದಲ್ಲ ಅವನು. ನಾನು ಆವೇದಿತೆ ಬ್ರಹ್ಮಣಿ ತದ್ವಿಜ್ಞಾನ ವಿಷಯ ಪ್ರಪಂಚ ಪ್ರವಿಲಯ ವಿಷಯೋವ ನಿಯೋಗ ಸ್ಯಾತ್. ಈಗ ನಾವು ಬ್ರಹ್ಮವನ್ನು ತಿಳಿದೆವು ಅಂತ ಆದರೆ, ನಮಗೆ ಬ್ರಹ್ಮಜ್ಞಾನವಾಯಿತು ಅಂತ ಆದರೆ ಏನಾಗುತ್ತೆ ಅದರಿಂದ ಅಂದ್ರೆ ತದ್ವಿಜ್ಞಾನ ವಿಷಯ ಅಂದ್ರೆ ಆ ಬ್ರಹ್ಮದ ಸ್ವರೂಪ, ಅದರ ವಿಜ್ಞಾನ, ಅದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಸ್ವರೂಪ, ಅದು ಎಲ್ಲವನ್ನೂ ಕೂಡ ನಾವು ತಿಳಿದಾಗ ಆಯಿತು. ಮತ್ತೆ ಪ್ರಪಂಚ ಪ್ರವಿಲಯ ವಿಷಯವ, ಈ ಪ್ರಪಂಚ ಪ್ರವಿಲಯವೂ ಕೂಡ ಏನು ತಾನಾಗಿ ಆಗಿಬಿಡುತ್ತೆ. ಹಾಗಾಗಿ ಅದು ಈ ನಿಯೋಗ ಅಂತ ಆಗೋದಿಲ್ಲ. ಆದರೆ ಪೂರ್ವ ಪಕ್ಷಿಯಲ್ಲಿ ಹೇಳ್ತಾ ಇದ್ದಾನೆ, ನೋಡಿ ಸ್ವಾಮಿ ಹೀಗೆ ಆದರೆ ಅದು ನಿಯೋಗ ಅಂತಲೇ ಆಯ್ತಲ್ಲ, ಇಷ್ಟವ ನಾವು ಹೇಳಿದ್ವಲ್ಲ ಅದೇ ಮಾತಿನ ಹೇಳ್ತಾರೆ, ನಿಯೋಗ ಅಂತಲೇ ಆಯ್ತಲ್ಲ ಅಂದ್ರೆ ಅದಕ್ಕೆ ಹೇಳ್ತಾರೆ ಇಲ್ಲಪ್ಪ, ಇಷ್ಟಿದ್ದರೂ ಕೂಡ ಅದು ನಿಯೋಜ್ಯವಲ್ಲ. ಯಾಕೆ ಅಂದ್ರೆ ಬ್ರಹ್ಮಾತ್ಮತ್ವ ಆವೇದನೆ ನೈವ ಉಭಯ ಸಿದ್ಧೇ. ಇದು ಭಾಷ್ಯವಾಕ್ಯ. ನೀನು ಹೇಳಿದೆಯಲ್ಲ, ತದ್ವಿಜ್ಞಾನ ವಿಷಯ ಬ್ರಹ್ಮನ ಸ್ವರೂಪ ಮತ್ತೆ ಈ ಪ್ರಪಂಚ ಪ್ರವಿಲಯ ಎರಡನ್ನು ಮಾಡಿಕೊಳ್ಳಬೇಕು. ಎರಡನ್ನು ಮಾಡಿಕೊಂಡ್ರೆ ಆಗ ನಮ್ಮ ಅನುಭವಕ್ಕೆ ಬರುತ್ತೆ ಅಂತ ಹೇಳಿದಿಲ್ಲಪ್ಪ. ಎರಡೂ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಯಾವಾಗ ಈ ಒಂದು ನಿಷ್ಪ್ರಪಂಚ ಬ್ರಹ್ಮಾತ್ಮ ಜ್ಞಾನ ಆಯಿತು ಅಂತಂದ್ರೆ ಇವೆರಡೂ ಕೂಡ
ಸಿದ್ಧವಾಯಿತು ಅಂತಲೇ ಅರ್ಥ. ಪುನಃ ಪ್ರತ್ಯೇಕವಾಗಿ ಇದನ್ನು ಮಾಡ್ಕೊಳ್ಬೇಕಾದ್ದೇನು ಏನು ಇಲ್ಲ. ಇದಕ್ಕೆ ಬ್ರಹ್ಮ ಆತ್ಮೈಕತ್ವ ಜ್ಞಾನ ಆಯಿತು ಅಂದ್ರೆ ಇವೆರಡೂ ಸಿದ್ಧವಾಗೋಯ್ತು ಅಷ್ಟೇ. ಇವೆರಡೂ ಸಿದ್ಧವಾಗಲಿಲ್ಲ, ಇನ್ನೂ ಶೋಕ ಅಂದ್ರೆ ಆತ್ಮಜ್ಞಾನ ಆಗಲಿಲ್ಲ ಅಂತ ಅರ್ಥ. ಯಾಕೆ ಆಗಿಲ್ಲ ಸ್ವಾಮಿ ಕೇಳಿದ್ವಲ್ಲ, ಅದಕ್ಕೆ ಬೇಕಾದಷ್ಟು ಕಾರಣ ಇದೆ. ನಿನ್ನ ಅಂತಃಕರಣ ಶುದ್ಧವಿಲ್ಲದೆ ಇರ್ಬೋದು, ಅಥವಾ ಇನ್ನೊಂದೇನೋ ಏಕಾಗ್ರತೆ ಇಲ್ಲದೆ ಇರ್ಬೋದು, ಅಥವಾ ಏನೋ ನೂರಾರು ಕಾರಣಗಳಿವೆ. ಅರ್ಥವಾಗಲಿಲ್ಲ ಅನ್ನೋದಕ್ಕೆ ನೂರಾರು ಕಾರಣ ಇದೆ. ಹೀಗೆ ಎರಡೂ ಕೂಡ ಆತ್ಮಜ್ಞಾನವಾಯಿತು ಅಂದರೆ ಎರಡೂ ಕೂಡ ಸಿದ್ಧವಾಗಿ ಬಿಡುತ್ತದೆ, ತಾನೇ ತಾನಾಗಿ ಆಗಿಬಿಡುತ್ತೆ. ತಿರುಗಿ ಹೊಸ್ತಾ ಆಗಬೇಕಾದಿಲ್ಲ. ಹೇಗೆ ಒಂದು ಉದಾಹರಣೆ ಕೊಡ್ತಾರೆ, ರಜ್ಜು ಸ್ವರೂಪ ಪ್ರಕಾಶನೇ ನೈವಹಿ ತತ್ ಸ್ವರೂಪ ವಿಜ್ಞಾನಂ ಅವಿದ್ಯಾ ಅಧ್ಯಸ್ಥ ಸರ್ಪಾದಿ ಪ್ರಪಂಚ ಪ್ರವಿಲಯಶ್ಚ ಭವತಿ. ನೋಡಪ್ಪ, ಹಗ್ಗ ಅದನ್ನು ಹಾವು ಅನ್ಕೊಂಡ್ಬಿಟ್ಟಿದ್ದ, ಹಗ್ಗದ ಜ್ಞಾನವಾಯಿತು. ಹಗ್ಗದ ಜ್ಞಾನವಾದ ಮೇಲೆ ಏನಾಯಿತು ಅಂದರೆ ತತ್ ಸ್ವರೂಪ ವಿಜ್ಞಾನಂ. ಓಹೋ, ಇದು ಹಗ್ಗದ ಸ್ವರೂಪ ಅರ್ಥ ಆಯಿತು. ಏನು? ಓ, ಇದು ಯಾವತ್ತು ಕಚ್ಚಲ್ಲ, ಇದು ಯಾವತ್ತು ಚಲನೆ ಇಲ್ಲ, ಇದು ಯಾವ್ದು ಹಾವಿನ ಯಾವ ಧರ್ಮಗಳು ಇರಲಿಲ್ಲ. ಎಲ್ಲ ವಿಷಯ ವಿಜ್ಞಾನ ಅರ್ಥ ಆಯಿತು, ಸ್ವರೂಪ ಅರ್ಥ ಆಯಿತು. ಮತ್ತೆ ಇನ್ನೇನಾಯಿತು? ಆ ಹಾವಿನಲ್ಲಿ, ಆ ಹಗ್ಗದಲ್ಲಿ ಅವಿದ್ಯೆಯಿಂದ ಅಧ್ಯಸ್ಥವಾಗಿದ್ದ ಸರ್ಪ ಬುದ್ಧಿ ಇತ್ತಲ್ಲ, ಅದು ಕೂಡ ಹೊರಟಾಯ್ತು, ಪ್ರವಿಲಯ ಆಗೋಯ್ತು. ಹೀಗಾಗಿ ಒಂದು ಸಾರಿ ಆತ್ಮಜ್ಞಾನ ಆಯಿತು ಅಂತಂದರೆ ಬ್ರಹ್ಮ ಸ್ವರೂಪವೂ ಅರ್ಥವಾಯಿತು, ಮತ್ತೆ ಎಲ್ಲ ಪ್ರಪಂಚ ಪ್ರವಿಲಯವೂ ಆಗೋಯ್ತು. ತಾನೇ ತಾನಾಗಿ ಆಗಿಬಿಡುತ್ತೆ. ಅದಕ್ಕೆ ಬೇರೆ ಪ್ರಯತ್ನವಾಗಲಿ ನಿಯೋಗವಾಗಲಿ ಬೇಕಿಲ್ಲ. ಇದು ಅಜ್ಜು ಸ್ವಲ್ಪ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಮತ್ತು ನಚ ಕೃತಮೇವ ಪುನಃ ಕ್ರಿಯತೆ. ಮತ್ತು ಇದು ಆಗೋಗ್ಬಿಟ್ಟಿದೆ. ನಿಯೋಗ ಬ್ರಹ್ಮಜ್ಞಾನ ಬ್ರಹ್ಮ ಸ್ವರೂಪವೂ ಅರ್ಥವಾಯಿತು, ಆಮೇಲಿಂದ ಅವಿದ್ಯೆಯನ್ನು ತೋರ್ತಾ ಇರ್ತಕ್ಕಂಥ ಸರ್ಪಜ್ಞಾನ ಅದು ಹೋಯ್ತು. ಇದಾದ ಮೇಲೂ ಕೂಡ ಪುನಃ ತಿರ್ಗಾ ನಿಯೋಗ ಮಾಡ್ಕೋಬೇಕು, ತಿರ್ಗಾ ಅದನ್ನು ಮಾಡ್ಕೋಬೇಕು ಏನು ಅರ್ಥ ಇದೆ? ಏನಿಲ್ಲ. ಹೀಗಾಗಿ ಇದು ಕೂಡ ಆ ಒಂದು ದರ್ಶನಾತ್ ಅಂತನ್ನುವ ಇದರಲ್ಲಿ ಉಭಯಲಿಂಗಾಧಿಕರಣದ ಕೊನೆಯ ಸೂತ್ರ ಆಯಿತು. ಅದ್ಭುತವಾದ ಉಭಯಲಿಂಗಾಧಿಕರಣವೇ ಅದ್ಭುತವಾಗಿರ್ತಕ್ಕಂಥ ಅದರಲ್ಲಿ ಕೊನೆಯ ಸೂತ್ರ ಇದೆಯಲ್ಲ, ಇದು ದರ್ಶನ ಅಚ್ಚ ಅಂತ ಅದು. ಮತ್ತು ವಾಕ್ಯೋಪದೇಶೇನೈವ ಬ್ರಹ್ಮಾತ್ಮಾವಗತಿ ಅವಿದ್ಯಾಯ ಆತ್ಯಂತಿಕ ಬಾಧಶ್ಚ ಸಿದ್ಧ್ಯತಿ ಇತಿ ಸ್ವಮತಂ ಉಪಪಾದಿತಂ. ಅಲ್ಲೇನು? ವಾಕ್ಯೋಪದೇಶೇನೈವ, ಒಂದ್ಸರಿ ಗುರುವಿನಿಂದ ವಾಕ್ಯೋಪದೇಶ ಆಯಿತು ತತ್ವಮಸಿ ಅಂತ, ಆದ ತಕ್ಷಣ ಏನಾಯಿತು? ಬ್ರಹ್ಮಾತ್ಮಾವಗತಿ ಆಯಿತು. ಬ್ರಹ್ಮವೇ ತಾನು, ತನಗಿಂತ ಭಿನ್ನವಾದ ಒಂದು ವಸ್ತು ಇಲ್ಲ ಅಂತಕ್ಕಂಥದ್ದು ಅರ್ಥವಾಯಿತು. ಬ್ರಹ್ಮ ಒಂದೇ ಪರಮಾರ್ಥ ಸತ್ಯ ಅಂತೂ ಅರ್ಥವಾಯಿತು. ಮತ್ತೆ ಹಾಗೆ ಅರ್ಥವಾದ ಕೂಡಲೇ ಅದರ ಸಂಬಂಧವಾಗಿ ಇದ್ದ ಎಲ್ಲ ವಿರೋಧ ಅಭಿಪ್ರಾಯಗಳು ಕೂಡ, ತಪ್ಪು ಅಭಿಪ್ರಾಯಗಳು ಕೂಡ, ಅದೇ ಅವಿದ್ಯ, ಅವೆಲ್ಲವೂ ಕೂಡ ಆತ್ಯಂತಿಕವಾಗಿ ಬಾಧವಾಗಿ ಬಿಟ್ಟಿತು. ಅದಾದ ತಕ್ಷಣ ಇದನ್ನ ಇಲ್ಲಿವರೆಗೂ ಕೂಡ ನಾವು ಉಪಪಾದನೆ ಮಾಡಿದ್ದೆವು, ಮುಂದೆಯೂ ಕೂಡ ಅದನ್ನೇ ಹೇಳ್ತಾ ಇದ್ದೇವೆ. ಇದು ಯಾವುದಕ್ಕೂ ನಿಯೋಜ್ಯವಲ್ಲ ಅಂತಕ್ಕಂಥದ್ದು. ಅದನ್ನ ಇವತ್ತು ಏನಂದ್ರೆ ನಿನ್ನೆ ಯಾವುದೋ ಒಂದು ಸಂದರ್ಭ ಇತ್ತು, ಯಾವ ಲೇಖನ ಇತ್ತು, ಓದ್ತಾ ಇದ್ದೆ. ಅದೇನೋ ಇದೆಲ್ಲ ಎಷ್ಟು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಎಂಥೆಂಥ ಮಹಾಪಂಡಿತರು, ಅವರು ಸಾಮಾನ್ಯರಲ್ಲ. ನಾವು ಅವ್ರ ಮುಂದೆ ಯಾರು ಏನು ಲೆಕ್ಕವೇ ಇಲ್ಲ ಆ ಥರದ. ಆದರೂ ಕೂಡ ಹಾಗೆ ತಿಳ್ಕೊಂಡ್ಬಿಟ್ಟಿದಾರಲ್ಲ ಅಂತ ಇದಾಯಿತು. ಅದಕ್ಕೆ ಹೇಳೋಣ ಅಂತ ಹೇಳಿದೆ. ಇಲ್ಲೇ ಇನ್ನೊಂದಷ್ಟು ಮುಗಿಸ್ಬಿಡುವಾಗೈತಿ ಇವತ್ತು. ಕ್ಷಮಿಸ್ತಿರಲಿ, ಇಲ್ಲಿ ಇದನ್ನು ತಿಳ್ಕೊಳ್ಬೇಕಿದೆ ಅಷ್ಟೇ. ಇನ್ನು ಮುಂದೆ ಭಾಗವನ್ನು ನೋಡೋಣ. ಒಂದು ವಿಚಾರ, ಈ 2ನೇ ತಾರೀಕು ಗುರುಪೂರ್ಣಿಮೆ ಆಚರಣೆ ಇಟ್ಕೊಂಡಿದ್ದೆ.